ತಾಡೀರ್ ಫೋನ್ ಹೋತಾದೆ ತೆಗೆದಾರ ನೋಡೋಣ. ತಲೆ ಬಿಸಿ ಮಾಡ್ಕೊಬೇಡಿ. ಒಂದು ಎಲ್ಲಿಗೆ ಕಳಿಸಿ ಅಂತ ಹೇಳ್ತಾರಲ್ಲ ಅಲ್ಲಿಗೆ ನಾ ಬಸ್ ಹಚ್ಚಿ ಬರ್ತೀನಿ, ಹೋಗ್ಬಿಡಿ. ಮತ್ತು ನಮ್ಮ ಮನೇಲಿದ್ದು ನನ್ನ ಹೊಟ್ಟೆ ಮೇಲೆ ಹೊಡೆ. ಹಲೋ ಹಲೋ, ಕೇಳ್ತದೆಯಾ? ಹಾಂ ಕೇಳಿಸ್ತಿದೆ, ಹೇಳ್ರಿ. ಒಂದು ಸರಿ ರಿಸೀವ್ ಮಾಡಿಲ್ಲ ಅಂದರೆ ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ ಗೊತ್ತಾಗಲ್ವಾ? ಪದೇ ಪದೇ ರಿಂಗ್ ಮಾಡ್ತಿರ್ತೀರಲ್ಲ, ಹೇಳಿ ಯಾರು ನೀವು, ಏನು ವಿಷಯ? ಅಯ್ಯೋ ಮರ, ಸ್ವಲ್ಪ ಹೊಲ್ಲಕ್ಕೆ ಮಾತಾಡಿ. ವಿಷಯ ಅಷ್ಟು ಅರ್ಜೆಂಟ್ ಇದ್ದಿದ್ದಕ್ಕೆ ಮತ್ತೆ ಫೋನ್ ಮಾಡಿದ್ದ. ಕಾರ್ತಿಕ್ ಅನ್ನೋರ್ ತಂಗಿ ಅಲ್ಲ ನೀವು? ಹಾಂ ಹೌದು. ಆ ವಿಚಾರಕ್ಕಾದರೆ ನಂಗೆ ಫೋನ್ ಮಾಡೋದು ಬೇಡವೇ ಬೇಡ. ನೀವು ಬೇರೆ ಯಾರಿಗಾದರೂ ಫೋನ್ ಮಾಡಿ. ಅಲ್ಲಿ ತಡಿ ನಂಗೆ ಫೋನ್ ಇಡಬೇಡ್ರಿ. ಅಯ್ಯೋ ದೇವ್ರೆ, ಇದು ಯಾವ ಥರ ಮನಸ್ಸರು ಮಾರ್ರ ನೀವು? ಈಗ ಕಾರ್ತಿಕನ ತಂಗಿನ ಅಂತ ಕೇಂಡೆ ಅಷ್ಟೇ. ಕಾರ್ತಿಕನ ಸುದ್ದಿ ಮಾತಾಡೋಕ್ಕಲ್ಲ. ಇಲ್ಲೇ ನಿಮ್ಮ ಅಮ್ಮ ಬಂದರೆ. ಅಮ್ಮ ಪಾಪ ಒಂದು ಹೆಣ್ಣು ಹಿಂಗ್ಸು ಈ ವಯಸ್ಸಲ್ಲಿ ಇಡೀ ರಾತ್ರಿ ಬಸ್ಸಲ್ಲಿ ಕುತ್ಕೊಂಡು ಬೆಳಿಗ್ಗೆ ಇಲ್ಲಿ ದಾರಿಲಿ ಗಾರ್ದಪ್ಪಾದಂಗೆ ನಿಂತಿದ್ರು. ನಾನು ಕರ್ಕೊಬಂದು ಕಡ್ಕೊ ಬೀಳೋಕ್ಕಾಗಿದ್ರು. ಕರ್ಕೊಬಂದು ಕಾಫಿ ತಿಂಡಿ ಎಲ್ಲ ಕೊಟ್ಟು ಒಂಚೂರು ಗಟ್ಟಿ ಮಾಡೀನಿ. ಈಗ ಅದೇ ಬಸ್ ಹತ್ತೀನಿ, ನೀವು ಇಂತಲ್ಲಿಗೆ ಹಚ್ಚಬೇಕು ಅಂತ ಹೇಳಿದ್ರೆ ಹತ್ತೀನಿ. ಒಂಚೂರು ಬಂದು ಕರ್ಕೊಂಡೋಗಿ. ಏನು ಜನ ಹಂಗಾರೆ ನೋಡೋಣ. ಮಗಾದ್ರೆ ಹಾಗೆ, ಮಗಳು ಹಿಂಗೆ ಆದ್ರೆ ಬಂದು ಕರ್ಕೊಂಡೋಗಿ ನೋಡೋಣ. ಭಾಳ ಇದಾಗ್ಯದ ಹಿಂಗ್ಸ. ಸಣ್ಣ ಮಾತಾಡ್ರಿ ಸ್ವಲ್ಪ. ನಾವಿಲ್ಲಿ ರಿಲೇಟಿವ್ ಮನೇಲಿದ್ದೀವಿ. ಹೇಳಿದ್ದೆ ನಮ್ಮ ಅಮ್ಮಂಗೆ, ಅವರಿಗಷ್ಟು ಅರ್ಥ ಆಗಲ್ವಂತ. ಏನು ಹಾಕಿ ಹೋಗ್ತಿದ್ದೀರಾ? ನಾನು ಫೋನ್ ಇಡ್ತೀನಿ ನೋಡಿ. ಫೋನ್ ಇಟ್ಟರೆ ನಾನೇ ಕರ್ಕೊಂಡು ಅಲ್ಲಿಗೆ ಬಂದೆ. ಈಗ ಇವೆ ಅಂಥವು ಇದರಲ್ಲೆಲ್ಲ ಗೊತ್ತಾಗ್ತದಂತೆ. ನಿಮ್ಮ ಅಮ್ಮನ ಹತ್ರನೇ ಅಡ್ರೆಸ್ ಕೇಳ್ತೀನಿ, ಕರ್ಕೊಬತ್ತೀನಿ. ಏನು ಹುಡುಗಾಟಿಕೆ ಅಂತ ತಿಳ್ಕೊಂಡಿರಾ? ಈ ಹೊತ್ತಲ್ಲೇ ನೀವು ಮಗಳ ಒಂದು ಜೊತೆಗೆ ನಿಲ್ಲದೆ ಮತ್ತೆ ನಿಲ್ಬೇಕ್ರೆ? ಏನು ಸಾಕಷ್ಟು ಅಲ್ಗಷ್ಟೊತ್ತಿಗೆ ಅಷ್ಟೇಯಾ? ಕಡಿಗೆ ಬೇಡ ಹೆತ್ತಾರ. ಅಯ್ಯೋ ನಾನು ಈ ಥರದ ಮಕ್ಕಳನ್ನು ಪ್ರಪಂಚದಲ್ಲೇ ಕಾಣಲ. ಇನ್ನಿದ್ದಾರಾದ್ರೆ ಯಾ ನೆಂಟ್ರ ಮನೆ ಬೇಡ ಎಂತ ಬೇಡ ಅಂತ ನಿತ್ಯ ಮೆಟ್ಲಲ್ಲಿ ಹೊಟ್ಟು ಬರ್ತಾರೆ. ತಾಯಿಗೆ ಏನಾಗ್ತದ, ಏನು ಹೆಚ್ಚು ಕಮ್ಮಿ ಆಗ್ತದ ಅಂತ. ನಿಮ್ಮ ಜೀವಕ್ಕೆ ಸಾಕು ನೆಂಟ್ರ ಮನೇಲಿ ಇರೋಕ್ಕೆ. ಏನು ರಾಜಕೀಯದಲ್ಲಿ ನೆಂಟ್ರ ಕಂಡ್ರೆ ನೀವೇ ಸಯ್ಯ? ಒಂದು ಸಾರಿ ಹೇಳಿದ್ದೀನಿ, ಸ್ವಲ್ಪ ಸಣ್ಣ ಮಾತಾಡಿ. ಯಾರ್ರಿ ನೀವು ಯಾರು ಹೇಳಿ ಫಸ್ಟ್ ನನಗೆ? ನನ್ನ ಇಳಾಸ ಎಲ್ಲ ತಗೊಂಡು ಎಂತ ಮಾಡ್ತೀರಿ ನೀವು? ಆದರೂ ಹೇಳ್ತೀನಿ, ಅಲೆಸ್ ಕೇಳಿ. ನಾನು ರಘುವೀರ್ ಗೌಡ್ರ ಮನೆ ಕೆಲಸದಳು ಪ್ರೇಮ ಅಂತ. ಎಲ್ಲರೂ ಕೇಳಿದ್ರ ಹೆಸರು? ಸಣ್ಣಮ್ಮಗೆ ಒಂಥರ ಬಲ್ಗೈ ಇದ್ದಂಗೆ. ಅಲ್ಲಿಂದನೇ ನಾನೀಗ ಬಂದಿದ್ದು. ಗೊತ್ತಾತಾ? ಸಾಕಲ್ಲ, ಅಡ್ರೆಸ್ ಸಿಕ್ತಲ್ಲ. ಹೇಳಿ ಏನೀಗ? ನಿಮ್ಮ ಮಾತಿಗೆಲ್ಲ ಹೆದರ್ಕಿಂಡು ಕುತ್ಕೋತೀನಿ ಅಂತ ಮಾತ್ರ ತಿಳ್ಕೊಬೇಡಿ. ಹೇಳಿನಲ್ಲ, ಏನು ಎತ್ತ ಒಂದು ತೀರ್ಮಾನ ಮಾಡಿದೆ, ಫೋನ್ ಇಟ್ಟರೆ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ನೀ ಆ ನೆಂಟ್ರ ಮನೆಯಲ್ಲಾರು ಇರಿ. ಏನ್ರಿ ನೀವು? ಸೊಸೆ ಅಲ್ಲೇ ಇದ್ದಾರೆ, ಅಲ್ಲೇ ಅವ್ರ ಮನೆಗೆ ಕರ್ಕೊಂಡೋಗಿ ನಂಗೆ ಯಾಕೆ ಹೇಳ್ತಿದ್ದೀರಿ? ಯಾರು ಸೊಸೆ? ಯಾರು ಸೊಸೆ ಸುದ್ದಿ ಹೇಳ್ತಿದ್ದೀರಿ ನೀವು? ಅವ್ರ ಮನೆ ಕೆಲಸದವರು, ಅವ್ರ ಬಲಗೈ. ನಾನು ಹಾಗೆಲ್ಲ ಹೇಳಕ್ಕೆ ಗೊತ್ತಾಗತ್ತೆ? ರಮ್ಯಾ ನಮ್ಮ ಅಮ್ಮನ ಸೊಸೆ ಅನ್ನೋದು ಗೊತ್ತಿಲ್ವಾ ನಿಮಗೆ? ಕುತ್ಕೊಳ್ರಿ ಸುಮ್ಮನ. ಈಗ ಜ್ಞಾನಾತ ಸಣ್ಣಮ್ಮ ನಿಮ್ಮನೆ ಸೊಸೆ ಅಂತ. ಅಣ್ಣಂಗೆ ಮತ್ತೊಂದು ಮದುವೆ ಮಾಡೋಷ್ಟೊತ್ತಿಗೆ ಒಂದು ಸೀರೆ ಸಿಗ್ತದೆ ಅಂತ ಲೆಕ್ಕ ಹಾಕಿದ್ರೇನು? ಅಲ್ಲ, ನಾನು ಮಾಡಿ ಮದುವೆ ಮಾಡಿ ಕರ್ಕೊಂಡೋದ್ರಿ ಮನೇನ ಸೊಸೆನ ಮನೆಗೆ. ಈಗ ರಮ್ಯಾ ನಿಮ್ಮನೆ ಕೆಲಸದಾರಾಗದು ಹೆಂಗೆ? ನಾನು ಈಗ ಹೆಸರು ಬಿಟ್ಟು ಕರಿತಿರ್ಲ ಸಣ್ಣಮ್ಮ ಅಂತಿದ್ದೆ. ನಿಮ್ಮ ದಸೆಯಿಂದ ಅದನ್ನು ಹೇಳಂಗಾತು. ಹೆಂಗ್ರಿ ನಿಮ್ಮನೆ ಸೊಸೆ ಆಗ್ತದೆ? ಹೆತ್ತ ತಾಯಿ ನೋಡ್ಕೊಂಡಾಗ ಮಗಳಿಗೆ ಗೊತ್ತಿಲ್ಲ. ಬೇಡ ಅಂತ ಬಿಟ್ಟು ಸೊಸೆ ಈಗ ನೋಡ್ಕಿಬೇಕಾ? ಸಣ್ಣಮ್ಮನ ಮನೆಗೆ ಹೋಗೋದು ಬೇಡ ಅಂತ, ಬಿಲ್ಕುಲ್ ಹೋಗೋದು ಬೇಡ ಅಂತ ಹೇಳ್ಯಾರೆ. ಅಯ್ಯ ಅಸ್ಲಿ ಇಚ್ಚಿ ಕಾಲು ಇಡಕ್ಕೆ ಕುಡ್ದು ಅಂತ ಕಳ್ಸ್ಯಾರೆ. ಅಲ್ಲಿಗೆ ಹೋಗೇ ಬಂದಿದ್ದು, ಅಲ್ಲಿಗೆಲ್ಲ ಹೋಗೋ ಕತೆ ಇಟ್ಕೋಬೇಡಿ. ನೋಡಿ, ನಾ ಕೂಲಿ ಕುಟ್ಗಿ ತಿನ್ನೋಳು, ಹೆಚ್ಚು ದಿವಸ ಇಲ್ಲೂ ಬಿಟ್ಕೊಳಕ್ಕಾಗಲ್ಲ. ನಾ ಇಲ್ದಿದ್ರೆ ಮಗಳು ಹಿಂಗೆ ಮಾಡಿದ್ರು ಅಂತ ಹೇಳಿ ನಿಮ್ಮ ನಂಬರ್ ಕೊಟ್ಟು ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಕೊಟ್ಟು ಬರ್ತೀನಿ. ತಗೊಂಡೋಗಿ ಬಿಟ್ಟು ಬರ್ತೀನಿ ಅಲ್ಲಿಗೆ. ಹೇಳಿ ಎಂತ ಮಾಡ್ತೀರಿ? ಅಣ್ಣ ಜೈಲಿಗೆ ಹೋಗಿ ಕೂತ್ಕೊಂಡಾನೆ. ತಾಯಿ ಏನು ಎತ್ತ ದಿಕ್ಕದಾಕಿದ್ರಲ್ಲಿದ್ದಂಗೆ ಅದಾರೆ. ನಿಮ್ಗೆ ತಗೋಗ ನೆಂಟ್ರ ಮನೆ ನಿಮಗೆ? ಎಂತಕ್ಕೆ ನೆಂಟ್ರ ಮನೆ? ಸುಮ್ಮನೆ ಬಂದು ಕರ್ಕೊಂಡು ಹೋಗ್ಬಿಡಿ. ಕರ್ಕೊಂಡು ಹೋಗೋದೆ ಅಂತ ನಾನೇ ಬಸ್ ಹತ್ತೀನಿ. ಇದು ಫೋನ್ ಇರ್ತದೆ ಅವ್ರ ಕೈಯಲ್ಲಿ, ಕೇಳ್ಕೊಂಡು ಬಂದು ಕರ್ಕೊಂಡೋಗಿ. ಇಲ್ದಿದ್ರೆ ನಾನು ಪೊಲೀಸ್ ಸ್ಟೇಷನಿಗೆ ಬಿಡ್ತೀನಿ. ನಿಮ್ಮ ನಂಬರು ಕೊಡ್ತೀನಿ ಜೊತೆಗೆ. ಮತ್ತು ಹಾಗೆ ಬಿಟ್ಟು ಬರ್ತೀನಿ ಅಂತ ತಿಳ್ಕೊಬೇಡಿ. ಭಾಳ ಮಾತಾಡ್ತಿದ್ದೀರಿ ನೀವು, ಬಹಳ ಮಾತಾಡ್ತಿದ್ದೀರಿ. ನೀವು ಯಾರ್ರಿ ನಮ್ಮ ಫ್ಯಾಮಿಲಿ ಬಗ್ಗೆ ಹಾಗೆಲ್ಲ ಮಾತಾಡೋಕ್ಕೆ? ಸುಮ್ಮನೆ ಇರ್ರಿ ನೀವು.
ನಾನು ನಮ್ಮಮ್ಮಂಗೆ ಫೋನ್ ಮಾಡ್ತೀನಿ, ಮಾತಾಡ್ತೀನಿ ಅವ್ರ ಹತ್ರ. ನಿಮ್ಮನ್ನು ಮನೆ ಒಳಗೆ ಬಿಟ್ಕೊಳ್ಳಿ ಅಂತ ಯಾರು ಹೇಳಿದ್ದೀಗ? ಯಾರೂ ಹೇಳಿದ್ದಲ್ಲ, ಯಾರೂ ಹೇಳಿಲ್ಲ. ನಾನು ಒಂದು ಹಿಂಗ್ಸು, ಹೆಣ್ಣಾಗಿ ಇನ್ನೊಂದು ಹೆಣ್ಣು ಆ ಥರ ಗೋಳಲ್ಲಿರೋಷ್ಟೊತ್ತಿಗೆ ಒಂಚೂರು ಅಂತ ಅಯ್ಯ ಅನ್ನನ ಅನಿಸ್ತು ಅಂದೆ. ನಂಗೆ ನಿಮ್ಮಷ್ಟು ಒಂಥರ ಕಟುಗ್ರ ಮುಂದೆ ಸಾಕ್ಲ ಭಗವಂತ. ಅಯ್ಯೋ ಅಪ್ಪ ಅಂದ್ಕೊಂಡೆ ಬೆಳೆದಾರ ನಾವು. ಹಾಗಾಗಿ ಇದು ಮಾಡಿದೆ. ಫೋನಾರು ಮಾಡಿ ಎಂತಾರು ಮಾಡಿ ನಿಮ್ಮ ತಾಯಿನ ಕರ್ಕೊಂಡೋಗಿ ಅಷ್ಟೇ. ಇಡ್ರಿ ಫೋನ್ ಇಡ್ರಿ ನೀವೀಗ. ಏನಂದ್ಲು ಆಕೆ? ಏನಂದ್ಲು? ನಿಮ್ಮ ಅಕ್ಕ ಅನ್ನ ಎಂತ ಹೇಳದ? ನಾನು ನೆಂಟ್ರ ಮನೇಲಿದ್ದೀನಿ ಅಂತಾರೆ. ಅಯ್ಯೋ ಏನಂತ ಒಂದು 2 ಮಕ್ಕಳನ್ನು ಹೆತ್ತು ಬಿಟ್ರ ಯಾಕೆ ಅರ್ಧವು ಅಂತ ನಾನು ಹೇಳಿನಿ ಬಂದು ಕರ್ಕೊಂಡೋಗಿ ಅಂತ. ನಿಮಗೆ ಫೋನ್ ಮಾಡ್ತಾರಂತೆ, ಫೋನಲ್ಲಿ ಮಾತಾಡಿ ಏನು ಎತ್ತ ಒಂದು ತೀರ್ಮಾನ ಮಾಡ್ಕೊಳ್ಳಿ. ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿಯವ್ವ, ಎಂಥವ್ರೊಂದು ಮಾತಾಡ್ಕೊಂಡು ಹೋಗಿ ನೀವು. ಬಸ್ ಹಚ್ಚಿ ನನ್ನ ಗಂಡನೇ ಕಳಿಸ್ತೀನಿ, ಬೇಕಾದ್ರೆ ಬಸ್ ಹಚ್ಚೋಕ್ಕೆ. ಬಸ್ ಹಚ್ಚಿ ಬರ್ತಾರೆ, ಹೋಗಿ. ಬೇಕಾದ್ರೆ ಒಂದು ಹೊತ್ತಿಗೆ ಆಗಷ್ಟೆಲ್ಲ ಇದನ್ನು ಮಾಡಿ ಅಡುಗೆ ಮಾಡೇ ಕೊಡ್ತೀನಿ ಬಸ್ಸಲ್ಲಿ ತಿನ್ನೋಕ್ಕೆ. ಉಪವಾಸ ಅನಸ ಇದು ಮಾಡೋದು ಬೇಡ. ಎಂಥರ ಅಡುಗೆ ಮಾಡ್ತೀನಿ. ಸಣ್ಣಮ್ಮಗೆ ಎಂಥರ ಕೆಲಸ ಮಾಡಿಕೊಡೋಣ ಅಂತೇಳಿ ಹೊರಟಿದ್ದೆ. ಏನು ಸನಿ ಅಂತ ಇದ್ರೆ ಕಂಡುಬಿಟ್ರೆ ಏನೋ. ನನ್ನ ಗಿರಾಚಾರ ಅಲ್ಲನು ಯಾವತ್ತೂ ಅಯ್ಯ ನನ್ನ ಈ ಥರ ಒಂಥರ ಬೈದಿದ್ದೇ ಇಲ್ಲ. ಒಂದು ಮಾತು ಧ್ವನಿ ಎತ್ತರಿಸಿ ಮಾತಾಡಿರಲ್ಲ. ನಿಮ್ಮ ದಸೆಯಿಂದ ಆ ಥರ ಬೈಸ್ಕೋಬೇಕಾಗಿ ಬಂತು. ಆಗಲಿ ಎಂಥರ ಆಗಲಿ, ಸತ್ಯ ಮಿಥ್ಯ ಭಗವಂತ ನೋಡ್ಬೇಕು. ಏನಾರಾಗಲಿ ಕಷ್ಟದಲ್ಲಿದ್ದಾರೆ ಒಂದು ಅಯ್ಯ ಅನ್ಬೇಕಲ್ಲ ಅಂತ ಅಂದೇನೆ. ಹಲೋ, ಹೇಳವ ಕಲ್ಯಾಣಿ, ಹೇಳವ ಎಲ್ಲಿದ್ದಿ? ಹೊಂಟಿ ನೀನು? ಏನು ಹೊರಡದಮ್ಮ? ಒಂದ್ಸರಿ ಹೇಳಿದ ಅರ್ಥ ಆಗಲ್ಲ. ಫಂಕ್ಷನಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದೀನಿ, ಸಡನ್ನಾಗಿ ಹೊರಟ್ರೆ ಕಾರಣ ಹೇಳೋದು ಬೇಡ. ಏನು ರೀಸನ್ ಏನಂತ ಕೊಡಲಿ ನಾನು? ಅಷ್ಟು ಹೇಳಿದ್ದೀನಿ, ವ್ಯವಸ್ಥೆ ಮಾಡಿದ್ದೀನಿ ನಾನು. ಹೋಗಿ ಅಲ್ಲಿ ರಮ್ಯರ ಮನೆಗೆ ಹೋಗು ಅಂತ. ಇಲ್ಲಿ ನೋಡೋರು ಯಾವುದೋ ಕೆಲಸದವಳ ಮನೆಗೆ ಹೋಗಿ ಕೂತಿದೀಯ ನೀನು. ಅವಳು ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತದಾಳೆ. ಈಗ ಅಂಥವ್ರ ಹತ್ರ ಎಲ್ಲ ಮಾತು ಕೇಳ್ಬೇಕು ನಾನೀಗ. ಯಾಕೆ ಹೀಗೆ ಮಾಡ್ತೀಯ ಏನಪ್ಪ? ಈಗ ಸೀದಾ ರಮ್ಯನ ಮನೆಗೆ ಹೋಗು ಹೇಳ್ತೀನಿ. ನಾನು ದಾರಿ ಹೇಳಿದ್ನಲ್ಲ ನಿನಗೆ, ಅಲ್ಲಿಯಾಗೆ ಹೋಗುತ್ತಾನೆ. ಏನು ದಾರಿ ಕನ್ಫ್ಯೂಸ್ ಆಯಿತಾ? ಅದು ಆ ಹೆಂಗಸಿನ ಹತ್ರನೇ ದಾರಿ ಕೇಳ್ಕೊಂಡು ಸೀದಾ ರಮ್ಯನ ಮನೆಗೆ ಹೋಗು. ಹೀಗೀಗಾಗಿದೆ ಅಂತ ಹೇಳು, ಎಲ್ಲ ಸರಿ ಹೋಗುತ್ತೆ. ಅಲ್ಲಿಂದನೇ ಬರ್ತಿದ್ದೀನಿ. ರಮ್ಯನ ಅಪ್ಪ ಅವರು ಬೇಡ ನಮ್ಮ ಮನೆ ಒಳಗೆ ಕಾಲು ಇಡಬೇಡಿ ಅಂತ ಹೇಳಿದ್ರು. ಎಷ್ಟು ನಿಷ್ಠುರವಾಗಿ ಮಾತಾಡಿದ್ರು ಗೊತ್ತೇನು? ನಾನಾರು ಏನು ಮಾಡಲಿ? ಆಕಿಗೂ ಆ ಪ್ರೇಮಂಗೂ ಹೇಳಿದ್ರು ಕರ್ಕೊಂಡು ಹೋಗ್ಬಿಡು ನೀನು ಅಂತ. ಆಕೆ ಪಾಪ ನಂಗೆ ಕೆಲಸದಿಂದ ತೆಗಿತಾರೆ ಬಂದ್ರಿ ಅವ ಅಂತೇಳಿ ಕರ್ಕೊಂಡು ಬಂದ್ಲ ನನ್ನ. ಇಲ್ಲಿ ಬಂದು ಊಟ ತಿಂಡಿ ಎಲ್ಲ ಕೊಡ್ತಾಳೆ ಪಾಪ. ಪಾಪದ ಮನೆ ಹಾಳಾಯ್ತು. ಅಲ್ಲ, ಇಷ್ಟೆಲ್ಲ ಮಾಡಿದ್ಮೇಲೆ ಯಾರಾದರೂ ಒಂದು ಮಾತು ಹೇಳೇ ಹೇಳ್ತಾರೆ. ಹಂಗೆ ಹೇಳಿದ್ರು ಅಂತ ಅಲ್ಲಿಂದ ಹೊರಟು ಬಂದುಬಿಡೋದಾ? ಏನವ ಏನು ಹೇಳಕ್ಕೆ ಹೊಂಟಿ ನೀನು? ಕುದ್ಕಿ ಕೈ ಹಾಕಿ ದಬ್ಬುತ್ತಾನ ಅಲ್ಲೇ ನಿಂತಿರ್ಬೇಕಿತ್ತಂತ ಹೇಳ್ತಿ? ಏನು ಮಗಳವ ನೀ? ಆಕೆ ರಮ್ಯಾನು ಒಂದು ಸಾರಿ ಹೇಳಿದ್ಲು ಒಂದಿನ ಇರಲಿ ಅಂತ. ಬೇಡ ಅಂದ್ಬಿಟ್ರು ಅವರು. ಬೇಡ ಆಕೆ ಏನಾರು ಇಲ್ಲಿ ಇರಬೇಕು ಅಂದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂದರು. ಯಾರು ಏನು ಮಾಡ್ತಾರ? ರಮ್ಯನೂ ಆಗ ಹೋಗಿ ಅಂತ ಅಂದ್ಲು. ಆಕೆ ಯಾರು ಏನು ಮಾಡ್ಯಾಳ? ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಸೊಸೆನ ಹೊಗಳಕ್ಕೆ ಶುರು ಮಾಡಿಬಿಡ್ತೀಯ. ಏನು ಹೊಗಳಂದವ ನಾನೀಗ? ಎಂತ ಹೊಗಳದೆ ನಾನು? ಹೋಗಲಿ ಬಿಡವ, ನೀ ಏನಾರು ಹೇಳ್ಕೊ. ನೀವೊಂದು ಕೆಲಸ ಮಾಡು, ಮಯೂರಿಗೊಂದು ಫೋನ್ ಹಚ್ಚು. ಆಕೆಗೆ ಹೇಳು ಹೀಗೀಗ ಆಗೈತಿ ಅಂತ. ಬಂದರೂ ಬರಬಹುದು. ಕಾರ್ತಿಕ ಅಂದ್ರೆ ಭಾಳ ಇಷ್ಟ ಐತಿ ಆಕೆಗೆ. ನೋಡೋಣ ಇಂಥ ಪರಿಸ್ಥಿತಿಯಲ್ಲಿ ಬರದೇ ಇರ್ತಾಳನವ. ಫೋನ್ ಮಾಡು, ಮಯೂರಿಗೊಂದು ಫೋನ್ ಮಾಡು. ಎಲ್ಲರಿಗೂ ಫೋನ್ ಮಾಡಾಯಿತು, ಮಯೂರಿಗೂ ಮಾಡಾಯಿತು, ಎಲ್ಲರಿಗೂ ಆಯಿತು. ಇವಳಕ್ಕಿಂತ ಜೋರವಳು. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂದ್ಬಿಟ್ಲು ಒಂದೇ ಮಾತಿಗೆ. ಫೋನೇ ಕಟ್ ಮಾಡಿದ್ಲು. ಮತ್ತೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ನಾನಾದರೂ ಏನು ಮಾಡಲಿ? ಅದು ಖರೇನೆ ಬಿಡು. ಹೊಟ್ಟೆ ಹುಟ್ಟಿದ ಮಗಳೇ ಹಿಂಗೆ ಮಾಡಕತ್ತಿ, ಇನ್ನು ಬೇರೆಯವ್ರು ಇನ್ನೇನು ಹೇಳ್ಯಾರ? ಆಕೆ ಮೊದಲೇ ಒಳ್ಳೆ ಜನ. ಇದಾಗ ಹೋಗು ಮಾತಲ್ಲ ಕಲ್ಯಾಣಿ. ನಾ ಬರ್ತೀನವ, 1 ವಾರ ಇರ್ತೀನಲ್ಲಿ. ನೋಡೋಣ ಕಾರ್ತಿಕ್ ಫ್ರೆಂಡ್ಸ್ ಯಾರಾದರೂ ಏನಾರು ಮಾಡ್ತಾರ ಅಂತ. ಹಂಗಾದ್ಮೇಲೆ ನಾನು ಬರ್ತೇನೆ. ಈಗ ಸದ್ಯಕ್ಕೆ ನನಗೆ ಎಲ್ಲೂ ನೆಲೆನೇ ಇಲ್ದಿದ್ದಂಗೆ ಆಗೈತಲ್ಲವ. ಬರ್ತೀನಿ. ಎಲ್ಲಿ ಅಂತ ಅಡ್ರೆಸ್ ಆ ಪ್ರೇಮಂಗೆ ಕೊಡು. ಆಕೆ ಬಸ್ ಹತ್ತಾಳ, ನಾ ಬರ್ತೀನಿ.
ಬಂದು ಕರ್ಕೊಂಡು ಹೋಗ್ಬಿಡವ. ನೀ ಎಲ್ಲಿಗಾರ ಹೋಗು, ನಾನು ಮನೆ ಒಳಗೆ ಇರ್ತೀನಿ ಒಬ್ಬಾಕಿನೇ. ಅದು ಆಗಲ್ಲ ಕಣಮ್ಮ. ಯಾಕಾಗಲ್ಲ? ಎದಕ್ಕಾಗಲ್ಲ ಅಂತೀನಿ? ನಿಧಾನದಿಂದ ಮಾತಾಡಿ ಹೋಗು, ಮತ್ತು ನಿಂದೆ ನೀನು ಹೇಳ್ತೀಯಲ್ಲ. ಆಕೆ ಏನು ಹೇಳಲು ಕೇಳಿಸ್ಕೊಂಡಿಲ್ಲ? ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ನಿನ್ನ ನಂಬರು ಕೊಡ್ತಾಳಂತಾಳು. ಪೊಲೀಸರೇ ಫೋನ್ ಮಾಡ್ತಾರೆ. ಮಕ್ಕಳನ್ನೇನು ಹೆರೋದು ಸಾಕೋದು ಅಷ್ಟೇ ತಾಯಿ ಅಂತ ಲೆಕ್ಕ ಹಾಕಿ ಮಕ್ಳಿಗೆ ಯಾಕೆ ಕರ್ತವ್ಯನೇ ಇರಲ್ಲೇನ? ಇಂಥ ಪರಿಸ್ಥಿತಿ ಬಂದೈತಿ ಬಾ ಅಂತ ಹೇಳ್ತಿದ್ದೀನಿ, ಆಗಲ್ಲ ಅಂತೀಯಲ್ಲ. ನಾ ಬರಾಕಿನ, ಅದೇನು ಮಾಡ್ತೀಯ ಮಾಡು. ಅಮ್ಮ ಯಾಕೆ ಹಿಂಗೆ ಮಾಡ್ತಿದ್ದೀಯಮ್ಮ ನೀನು? ಹಿಂಗೆ ಸ್ವಲ್ಪನೂ ಮಕ್ಕಳನ್ನ ಇದೇ ಇಲ್ಲ. ನಂಗೆ ಸಮಸ್ಯೆ ಆಗತ್ತೆ ಅಂತೀನಿ ಮತ್ತು ಹಾಗೆ ಹೇಳ್ತೀಯ. ಏನು ಮಾಡೋದು? ಇರಲಿ, ಇವತ್ತು ಒಂದು ದಿವಸನಾದರೂ ಅಲ್ಲಿರು. ನಾಳೆ ಬರ್ತೀನಿ ನಾನು ಹೇಳ್ತೀನಿ ಎಲ್ಲಿ ಬರಬೇಕು ಅಂತ, ಅಲ್ಲಿಗೆ ಬಂದುಬಿಡ್ಬೋದು. ಮಾತ್ರ ಒಂದೇ ವಾರ ಅಮ್ಮ, ಒಂದು ವಾರ ಇದ್ದರೂ ಹೀಗೆಲ್ಲ ಆಗಿದೆ ಅಂತ ಹೇಳೋಕ್ಕೆ ಹೋಗಬೇಡ ನೀನು. ನಾನು ನಮ್ಮ ಮನೆಯವ್ರ ಹತ್ರ ಹೇಳ್ತೀನಿ, ನಂಗೆ ತುಂಬ ನೆನಪಾಗ್ತಿತ್ತು ಅದಕ್ಕೆ ಕರ್ಸ್ಕೊಂಡೆ ಅಂತ ಹೇಳ್ತೀನಿ. ವಾರ ಬಿಟ್ಟು 15 ದಿವಸನೇ ಇರು, ಆದರೆ ಮಾತ್ರ ಏನೂ ಹೇಳೋಕ್ಕೆ ಹೋಗಬೇಡ ಆಯಿತಾ? ಅದೇನೋ ಆಮೇಲೆ ನಾನು ನೋಡ್ಕೋತೀನಿ. 15 ದಿವಸನೋ 15 ತಿಂಗಳ, ನಂಗೊಂದು ನೆಲೆ ಸಿಗೋ ತನಕ ನಾನು ಅಲ್ಲೇ ಇರಾಕಿನ. ನೀ ಏನಾರ ಮಾಡು, ಇಲ್ಲ ಬೇರೆ ಕಡೆ ಏನಾರ ವ್ಯವಸ್ಥೆ ಮಾಡು. ಮಗನ ಪರಿಸ್ಥಿತಿ ಹಿಂಗಾಗೈತಿ, ಅವನೇನೂ ಮಾಡೋಂಗಿಲ್ಲ, ನೀನೇ ಮಾಡಬೇಕು, ಮಾಡಲಿಕ್ಕೇ ಬೇಕು. ಇವತ್ತು ಇಲ್ಲಿ ಇರೋಕ್ಕಾಗಂಗಿಲ್ಲವ. ಆಕೆಗೆ ಪಾಪ ಭಾಳ ತ್ರಾಸಾಕೈತಿ. ಅವ್ರ ರಮ್ಯಾರ ಅಪ್ಪರು ಹೇಳಿಬಿಟ್ಟಾರೆ, ಆಕಿನೇನಾರು ಬಿಟ್ಕೊಂಡ್ರೆ ನೀನು ನಮ್ಮನೆ ಕೆಲಸಕ್ಕೆ ಬರಬೇಡ ಅಂತ. ನನ್ನ ದಸೆಯಿಂದ ಆಕೆಗೆ ಯಾಕೆ ತೊಂದರೆ ಕೊಡಲಿ? ಕೂಲಿ ಮಾಡ್ಕೊ ತಿನ್ನೋರು ಪಾಪ ಅವರು. ಬೇಡ, ನಾನು ಇವತ್ತೇ ಹೊರಡ್ತೀನಿ, ನೀನು ಬಂದುಬಿಡು. ಏನು ಮಾತಾಡಿದ್ದು ಕೇಳಿಸ್ತೈತೋ ಇಲ್ಲ? ಕೇಳಿಸ್ತುಂಟು. ಏನು ಮಾಡೋಕ್ಕಾಗತ್ತೆ, ನನ್ನ ಹಣೆ ಬರ. ಹೊರಟು ಬನ್ನಿ, ಅಡ್ರೆಸ್ ಹೇಳ್ತೀನಿ. ಹಿಂಗೆ ಮಾತಾಡ್ಬೇಕು. ಒಳ್ಳೆ ಹಿಂಗೆ ಮಾತಾಡ್ಸಿದ್ದು ಅಲ್ಲಿಗೆ ಹೋಗೋದು ಬಿಟ್ಟು ಇಲ್ಲಿಗೆ ಬಂದಿರಿ. ನಿಮ್ಮ ಹುಚ್ಚಾಳಾಗಿತ್ತು. ಏನೀಗ ಮಗಗೆ ಹಿಂಗೆ ಕಷ್ಟ ಅಂದಾಗ ಮಗಳು ನೋಡ್ಕೊಳ್ಳೋದಯ್ಯ. ಹೋಗಿ ನೀವು ಅಲ್ಲಿಗೆ. ಎಂತ ಬಲ್ಲಿ ಅಂತ ಹೇಳಿದ್ರಾ? ನಾನಿದು ಮಾಡ್ತೀನಿ, ಊಟ ಪಟ್ನ ಕಟ್ಕೊಡ್ತೀನಿ. ತಿಂಡಿನೂ ಊಟನೂ ಬಸ್ಸಲ್ಲೇ ಕೂತ್ಕೊಂಡು ತಿನ್ಬೋದೆ. ನಮ್ಮನೇಲಿ ಇವರು ಬಂದು ಬಸ್ ಹಚ್ಚಿ ಬರ್ತಾರೆ. ಏನಪ್ಪ ತಲೆ ಬಿಸಿ ಮಾಡ್ಕೊಬೇಡಿ, ಎಂಥರೊಂದು ಆತದ.